Hello students, welcome to Dhruvika Academy. ಹೇಗಿದ್ದೀರಲ್ಲ ಕೂಡ I hope everybody is doing fine. PGCET 2026 ಸ್ಪೆಷಲಿ MBA MCA ಸ್ಟೂಡೆಂಟ್ಸ್ಗೆ ತುಂಬಾ ಕನ್ಫ್ಯೂಷನ್ಸ್ ಇದಾವೆ. ಅದೇನು ಅಂದ್ರೆ ಎಕ್ಸಾಮ್ ಡೇಟ್ ಪೋಸ್ಟ್ಪೋನ್ ಆಗುತ್ತಾ? ಮೇ 24th 2026ಗೆ PGCET 2026 MBA MCA ಎಕ್ಸಾಮ್ ಶೆಡ್ಯೂಲ್ ಆಗಿರುತ್ತೋ. ಸೊ ಬಟ್ PGCET 2026 ಎಕ್ಸಾಮ್ ಯಾವತ್ತು ಕಂಡಕ್ಟ್ ಆಗುತ್ತೋ ಅವತ್ತಿನ ದಿನನೇ UPSC ಪ್ರಿಲಿಮ್ಸ್ ಎಕ್ಸಾಮಿನೇಷನ್ 2026 ಕಂಡಕ್ಟ್ ಆಗ್ತಾ ಇದೆ. ಅಂದ್ರೆ ಅದೇ ದಿನನೇ ಆಲ್ರೆಡಿ ಶೆಡ್ಯೂಲ್ ಆಗಿದೆ. ಸೊ ಇಲ್ಲಿ ನಾವು ಏನೋ ಒಂದು ಅರ್ಥ ಮಾಡ್ಕೋಬೇಕು, UPSC ಎಕ್ಸಾಮ್ ಮತ್ತು PGCET ಎಕ್ಸಾಮ್ ಎರಡೂ ಒಂದೇ ದಿನ ನಡೆಸುವಂತಹ ಚಾನ್ಸಸ್ ತುಂಬಾ ಅಂದ್ರೆ ತುಂಬಾ ಕಡಿಮೆ, ಆಲ್ಮೋಸ್ಟ್ ಝೀರೋ ಅನ್ಕೊಡ್ರಿ. ಒಂದೇ ದಿನ ನಡ್ಸಕ್ಕಾಗಲ್ಲ, ಬಿಕಾಸ್ ಇಲ್ಲಿ ಸ್ಟೂಡೆಂಟ್ಸ್ ಗಳಿಗೆ ಫೇರ್ ಚಾನ್ಸ್ ಸಿಗೋದಿಲ್ಲ. ಸೊ ಇದು ಕ್ಲಾರಿಟಿ ಎಲ್ಲರಿಗೂ ಇರಬೇಕು. ಇಟ್ ಇಸ್ ಔಟ್ ಆಫ್ ಮೈ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾ ಇದ್ದೀನಿ. ಒಂದೇ ದಿನ ಎಕ್ಸಾಮಿನೇಷನ್ ನಡೆಸೋದು ಇಟ್ ಇಸ್ ನಾಟ್ ಅ ಫೇರ್. ದೆನ್ ಸೊ ಎರಡು ಡೌಟ್ ಇರುತ್ತೆ, ಇದು ಎಕ್ಸಾಮಿನೇಷನ್ ಪೋಸ್ಟ್ಪೋನ್ ಆಗುತ್ತಾ ಅಥವಾ ಪ್ರೀಪೋನ್ ಆಗುತ್ತಾ? ರೈಟ್. ಸೊ ಪ್ರೀಪೋನ್ ಆಗೋದಂತೂ ಚಾನ್ಸೇ ಇಲ್ಲ, ಪ್ರೀಪೋನ್ ಆಗಲ್ಲ. ಯಾಕೆ? ಬಿಕಾಸ್ ಯಾವಾಗ ಒಂದು ಎಕ್ಸಾಮಿನೇಷನ್ ನಡೆಸ್ತಾರೆ ಅದನ್ನ ಪೋಸ್ಟ್ಪೋನ್ ಮಾಡಬಹುದು ಹೊರತು ಪ್ರೀಪೋನ್ ಮಾಡೋಕ್ಕಾಗಲ್ಲ. ಬಿಕಾಸ್ ಒಂದು ಸ್ಟ್ರಾಟಜಿ ಇಟ್ಕೊಂಡು ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗ್ತಿರ್ತಾರೆ ಸ್ಟೂಡೆಂಟ್ಸ್. ಹಾಗಾಗಿ ದೇ ಕಾಂಟ್ ಪ್ರೀಪೋನ್ ದ ಎಕ್ಸಾಮಿನೇಷನ್, ದೇ ಹ್ಯಾವ್ ಟು ಪೋಸ್ಟ್ಪೋನ್ ದ ಎಕ್ಸಾಮಿನೇಷನ್. ದೆನ್ ಸೊ ಪೋಸ್ಟ್ಪೋನ್ ಆದ್ರೆ ಎಷ್ಟು ದಿನ ಆಗುತ್ತೆ? ಸೊ ನಾನು ಇವಾಗ ಟ್ವಿಟರ್ ಒಳಗಡೆ ಒಂದು ಪೋಸ್ಟ್ ನ ಅಥವಾ ಟ್ವಿಟರ್ ಒಳಗಡೆ ನಾನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ್ದು ಟ್ವಿಟರ್ ಹ್ಯಾಂಡಲ್ ನ ಚೆಕ್ ಮಾಡ್ತಾ ಇದ್ದೆ. ಅದರಲ್ಲಿ ನೋಡಬಹುದು, ಇಲ್ಲಿ ರಿಪ್ಲೈಸ್ ಒಳಗಡೆ ಒಂದು ಸ್ಟೂಡೆಂಟ್ ಟ್ವೀಟ್ ಮಾಡ್ತಾರೆ, ಡಿಯರ್ KEA ಕರ್ನಾಟಕ, ಪ್ಲೀಸ್ ಇನ್ಫಾರ್ಮ್ ಅಸ್ ವೆನ್ ದ MCA PGCET 2026 ಎಕ್ಸಾಮ್ ವಿಲ್ ಬಿ ಕಂಡಕ್ಟೆಡ್. ಮೆನಿ ಆಸ್ಪಿರೆಂಟ್ಸ್ ಆರ್ ವೇಟಿಂಗ್ ಫಾರ್ ದ ಅಫಿಷಿಯಲ್ ಅಪ್ಡೇಟ್ ರಿಗಾರ್ಡಿಂಗ್ ದ ಎಕ್ಸಾಮ್ ಅಂತ ಇಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅದ್ರ ಕೆಳಗಡೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರರು ರೀಟ್ವೀಟ್ ಮಾಡಿದ್ದಾರೆ. ಏನಂತ? ಟೆಂಟೇಟಿವ್ ಡೇಟ್ ಇಸ್ June 13 ಆರ್ 14th of 2026 ಅಂತ ಅವರು ಏನ್ ಮಾಡಿದ್ದಾರೆ? ಟ್ವೀಟ್ ಮಾಡಿದ್ದಾರೆ. ಇದರ ಅರ್ಥ ಏನು ಅಂತಂದ್ರೆ, ಟೆಂಟೇಟಿವ್ ಆಗಿ ಜೂನ್ 13 ಅಥವಾ 14ನೇ ತಾರೀಕಿಗೆ ಎಕ್ಸಾಮಿನೇಷನ್ ನಡೆಸಬಹುದು. ನಾನು ಒಂದು ಹಿಂದೆ ವಿಡಿಯೋ ಮಾಡಿ ಹೇಳಿದ್ದೆ, 24th ಆಗೋದು 99% ಡೌಟ್, ಬಟ್ ಪೋಸ್ಟ್ಪೋನ್ ಆಗಬಹುದು. ಮೇ 31st ಆಗೋದು ಡೌಟು, ಬಿಕಾಸ್ ಅವತ್ತು ಮ್ಯಾಟ್ ಎಕ್ಸಾಮ್ ಇದೆ. ಸೊ ಮ್ಯಾಟ್ ಎಕ್ಸಾಮ್ ಇದೆ ಜೊತೆಗೆ, ಸೊ ಅದ್ರ ಜೊತೆಗೆ KEAದವರು ಬೇರೆ ಬೇರೆ ಪೈಪ್ಲೈನ್ ಎಕ್ಸಾಮ್ಸ್ಗಳನ್ನ ಹಾಕೊಂಡಿರ್ತಾರೆ. ಅವ್ರದ್ದು ಪೈಪ್ಲೈನ್ಸ್ ತುಂಬಾ ಎಕ್ಸಾಮ್ಸ್ ಶೆಡ್ಯೂಲ್ ಆಗಿರ್ತವೆ. ಹಾಗಾಗಿ ಅದನ್ನೆಲ್ಲ ಮ್ಯಾನೇಜ್ ಮಾಡ್ಕೊಂಡು PGCET ಮಾಡೋದು 31st ಡೌಟ್ ಅಂತ ಹೇಳಿದ್ದೆ. ಅದೇ ಪ್ರಕಾರ ನೆಕ್ಸ್ಟ್ June 14, 15 ಹೋಗ್ಬೋದು ಅಂತ ನಾನು ಕೂಡ ಹೇಳಿದ್ದೆ. ಸೊ ಅದೇ ರೀತಿ ಇವಾಗ ಏನು ಮಾಡಿದ್ದಾರೆ, ಟೆಂಟೇಟಿವ್ ಡೇಟ್ ಅಂತ ಕೊಟ್ಟಿದ್ದಾರೆ. ಬಟ್ ಹಿಯರ್ ಐಮ್ ಜಸ್ಟ್ ಟೆಲಿಂಗ್ ಯು, ಇಟ್ ಈಸ್ ನಾಟ್ ಅಫಿಷಿಯಲ್. ನಾನು ಅಫಿಷಿಯಲ್ ಆಗಿದೆ ಇದು ಅಂತ ಹೇಳ್ತಾ ಇಲ್ಲ. ಐ ಆಮ್ ಜಸ್ಟ್ ಟೆಲಿಂಗ್ ಯು ಬೇಸ್ಡ್ ಆನ್ ದ ಸೋಷಿಯಲ್ ಮೀಡಿಯಾ ಪೋಸ್ಟ್ ಡನ್ ಬೈ ದ KEA, ಕರ್ನಾಟಕ ಎಕ್ಸಾಮಿನೇಷನ್ ಹೋದ್ರು ಸೋಷಿಯಲ್ ಮೀಡಿಯಾದಲ್ಲಿ ಏನು ಹೇಳಿದ್ದಾರೆ ಟೆಂಟೇಟಿವ್ ಡೇಟ್ ಅಂತ ಅದನ್ನ ಮೆನ್ಷನ್ ಮಾಡಿ ಹೇಳ್ತಿದ್ದೇನೆ. ಸೊ ಯಾರ್ಯಾರು 2026 PGCETಗೆ ಪ್ರಿಪೇರ್ ಆಗ್ತಿದ್ರ, ಪ್ಲೀಸ್ ಥಿಂಕ್ 24th ಅನ್ಕೊಂಡೆ ಪ್ರಿಪೇರ್ ಆಗ್ತಾ ಇರಿ. ಬಟ್ ವಾಟ್ ಎವರ್, ಯಾವಾಗ ಇವತ್ತು ಅಫಿಷಿಯಲ್ ಅಪ್ಡೇಟ್ ಬಂತು, ಸೊ ಇವತ್ತಿದ ಅಪ್ಡೇಟ್ ಬಂತು ಅಂದ್ರೆ ನಿಮ್ಗೆ ಎಕ್ಸ್ಟ್ರಾ ಡೇಟ್ ಸಿಕ್ಕಂಗೆ, ವಾಟ್ ಎವರ್ ಡೌಟ್ಸ್ ಯು ಆರ್ ಗೋಯಿಂಗ್ ಟು ಗೆಟ್, ದಟ್ ಇಸ್ ಎಕ್ಸ್ಟ್ರಾ ಡೇಟ್ಸ್ ದಟ್ ಯು ಆರ್ ಗೆಟಿಂಗ್. ಎಕ್ಸ್ಟ್ರಾ ಟೈಮ್ ಸಿಗುತ್ತೆ, ಪ್ರಿಪೇರ್ ಚೆನ್ನಾಗಿ ಆಗ್ಬೋದು. ಇನ್ ಕೇಸ್ ಪೋಸ್ಟ್ಪೋನ್ ಮಾಡಲೇ ಇಲ್ಲ, ವರ್ಸ್ಟ್ ಕೇಸಲ್ಲಿ ಲೀವ್ ನೋಡುವಾಗ 24th ಅನ್ಕೊಂಡು ಪ್ರಿಪೇರ್ ಆಗ್ತಾರೆ. ಬಿಕಾಸ್ ನಾನಿಲ್ಲಿ ಏನೋ ಒಂದು ಸ್ಪೆಕ್ಯುಲೇಟ್ ಮಾಡಿ ನಿಮ್ಮ ಪ್ರಿಪರೇಷನ್ ಒಂದು ಫ್ಲೋ ಹೋಗ್ತಿರುತ್ತೆ, ಅದನ್ನ ಹಾಳು ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನನ್ನ ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ ಹೇಳ್ತಿರೋದು, ಪೋಸ್ಟ್ಪೋನ್ ಆಗುತ್ತೆ, ತುಂಬಾ ಚಾನ್ಸಸ್ಗಳಿದ್ದಾವೆ. ಸೊ KEAದವರು ಯೂಶಲಿ ಶಾಕ್ ಕೊಡ್ತಾ ಇರ್ತಾರೆ, ದೇ ಆರ್ ವೆರಿ ಗುಡ್ ಅಟ್ ಗಿವಿಂಗ್ ದ ಶಾಕ್. ಸೊ ಬಟ್ ಈ ವರ್ಷ ದಟ್ ಅವರು ಒಂದು ಸ್ಟ್ರೀಮ್ ಲೈನ್ ಆಗಿ ಕರೆಕ್ಟಾಗಿ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಲಾಸ್ಟ್ ವರ್ಷ ಕೂಡ ಅದೇ ರೀತಿ ಚೆನ್ನಾಗಿ ಮಾಡಿದ್ರು. ಸೊ ಈ ವರ್ಷ ಪೋಸ್ಟ್ಪೋನ್ ಆಗೋದ ಚಾನ್ಸಸ್ ತುಂಬ ಇರುತ್ತೆ. 13, 14ನೇ ತಾರೀಕು ಅಂತ ಏನು ಅವ್ರು ಮೆನ್ಷನ್ ಮಾಡಿದ್ದಾರೆ, ನೀವು ಚೆಕ್ ಮಾಡ್ಬೋದು. June 13, 14 ಅಂತ ಅಂದರೆ ಅದು ಯಾವಾಗ ಬರುತ್ತೆ ಅಂದರೆ, ಜೂನ್ ಬಂದ್ಬಿಟ್ಟು ದಟ್ ವಿಲ್ ಕಮ್ ಆನ್ 13 and 14 ಅಂದರೆ ನಿಮಗೆ ಸ್ಯಾಟರ್ಡೆ ಸಂಡೇ ಬರುತ್ತೆ. ಸೊ ಸ್ಯಾಟರ್ಡೆ ಅಂದರೆ 13ನೇ ತಾರೀಕು, ಸಂಡೇ ಅಂದರೆ 14ನೇ ತಾರೀಕು. ಸೊ ಮೋಸ್ಟ್ ಪ್ರಾಬಲಿ 13ನೇ ತಾರೀಕು ಡೌಟು, ಬಿಕಾಸ್ ಸ್ಯಾಟರ್ಡೆ ನಡೆಸೋಕ್ಕಾಗಲ್ಲ. ಸೊ ಇಟ್ ಶುಡ್ ಬಿ ಕಂಡಕ್ಟೆಡ್ ಆನ್ ಸಂಡೇ ಓನ್ಲಿ, ಸಂಡೇ ಆಗಬೇಕು. ಸೊ 14ನೇ ತಾರೀಕು ಅನ್ಕೊಂಡು ಯು ಕ್ಯಾನ್ ಗೆಸ್ 14ನೇ ತಾರೀಕು ಆಗಬಹುದು ಅಂತ ನೀವು ಅನ್ಕೊಳ್ಬೋದು. ಬಟ್ ಅಗೇನ್ ಐ ಆಮ್ ಟೆಲಿಂಗ್ ಯು, ವೇಟ್ ಫಾರ್ ದ ಅಫಿಷಿಯಲ್ ಅಪ್ಡೇಟ್. ಇಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಈ ವೆಬ್ಸೈಟಲ್ಲಿ ಬಂದಾಗಲೇ ಅದು ಅಫಿಷಿಯಲ್ ಆಗಿರುತ್ತೆ. ಸೋಷಿಯಲ್ ಮೀಡಿಯಾ ಆಗಿರಲಿ, ಬೇರೆ ಬೇರೆ ಯೂಟ್ಯೂಬ್ ಚಾನಲ್ ಆಗಿರಲಿ, ಏನು ಬೇಕಾದ್ರೂ ಹೇಳ್ಬೋದು ನಾವು. ಬಟ್ ದ ಥಿಂಗ್ ಈಸ್, ಯಾರು ನಡೆಸೋರು? KEAದವ್ರು ನಡೆಸೋರು, ಹಾಗಾಗಿ ಈ ವೆಬ್ಸೈಟಲ್ಲೇ ಬರಬೇಕು. ಬಟ್ ನನ್ನ ಪ್ರಕಾರ, ನನ್ನ ಸ್ಪೆಕ್ಯುಲೇಷನ್ ಮಾಡಿ ಹೇಳ್ತಿರೋ ಪ್ರಕಾರ, ಔಟ್ ಆಫ್ ಎಕ್ಸ್ಪೀರಿಯನ್ಸ್, ಪೋಸ್ಟ್ಪೋನ್ ಆಗುತ್ತೆ. ಯು ವಿಲ್ ಬಿ ಗೆಟಿಂಗ್ ಇನಫ್ ಟೈಮ್. ಚೆನ್ನಾಗಿ ಪ್ರಿಪೇರ್ ಆಗ್ರಿ. ಇನ್ನೂ ಯಾರು ಪ್ರಿಪೇರ್ ಆಗಿರಲ್ಲ, ಸ್ಟಾರ್ಟ್ ಮಾಡಿರಿ. ನನಗೆ ಎಕ್ಸಾಮ್ ಡೇಟ್ ಬಂದುಬಿಡ್ತು, ನಾನು ಪ್ರಿಪೇರ್ ಆಗಕ್ಕಾಗತ್ತಾ ಆಗಲ್ವಾ, 15 ದಿವಸ ಉಳಿದಿದೆ, 20 ದಿವಸ ಉಳಿದಿದೆ, ಡೋಂಟ್ ಡೂ ದ್ಯಾಟ್. ಸೊ ಆರಾಮಾಗಿ ಸಿಗುತ್ತೆ, ನಿಮಗೆ ಟೈಮ್ ಸಿಗುತ್ತೆ. ಸ್ವಲ್ಪ ವೇಟ್ ಮಾಡಿರಿ. ಅಲ್ಲಿವರೆಗೂ ಪ್ರಿಪರೇಷನ್ನ ಕ್ಯಾರಿ ಆನ್ ಮಾಡ್ತಾ ಇರಿ. ಪೋಸ್ಟ್ಪೋನ್ ಆಗುವಂಥ ಚಾನ್ಸಸ್ ತುಂಬ ಇದೆ. ಸೊ ಪೋಸ್ಟ್ಪೋನ್ ಆಗುವಂಥ ನಮಗೆ ಇನ್ಫಾರ್ಮೇಷನ್ ಬಂದ ತಕ್ಷಣ ಇದೇ ಯೂಟ್ಯೂಬ್ ಚಾನಲಲ್ಲಿ ದಟ್ ವಿ ಗೋಯಿಂಗ್ ಟು ಇನ್ಫಾರ್ಮ್. ಪ್ರತಿಯೊಂದು ಅಪ್ಡೇಟ್ ಬಂದಾಗ ನಾವು ಯೂಟ್ಯೂಬಲ್ಲಿ ಹಾಕ್ತೀವಿ, ಹೇಳ್ತೀವಿ. ಯೂಟ್ಯೂಬ್ ಯಾವುದು ನಿಮಗೆ ವಾಟ್ಸಪ್ ಗ್ರೂಪಲ್ಲಿ ಇನ್ಫಾರ್ಮ್ ಮಾಡ್ತಾನೆ ಇರ್ತೀವಿ. ಹಂಗೆ ಒಂದು ಸ್ವಲ್ಪ ವೇಟ್ ಮಾಡಿರಿ ಅಂತ ಹೇಳ್ತಾ, ಸೊ ಯಾರ್ಯಾರು ಪ್ರಿಪರೇಷನ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಸೊ ದೋಸ್ ಹೂ ವಾಂಟ್ ಟು ಸ್ಟಾರ್ಟ್ ದ ಪ್ರಿಪರೇಷನ್, ಆಬ್ವಿಯಸ್ಲಿ ನಾವಿವಾಗ ರೀಸೆಂಟಾಗಿ ದ್ರೋಣ ಬ್ಯಾಚ್ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಈ ದ್ರೋಣ ಬ್ಯಾಚಲ್ಲಿ ನೀವು ನೋಡ್ಬೋದು, ಸೊ ನಾನು ಪ್ರೈಸ್ ತುಂಬ ಡ್ರಾಸ್ಟಿಕಲಿ ದಟ್ ವಿ ಹ್ಯಾವ್ ಕಮ್ಮಿ ಮಾಡಿಬಿಟ್ಟು, ಸೊ ದ್ರೋಣ MBA ಬ್ಯಾಚ್ಗೆ 1500 rupees
ಆ್ಯಂಡ್ ದ್ರೋಣ MCA ಬ್ಯಾಚ್ಗೆ ₹1700. ಇದರಲ್ಲಿ ನಿಮಗೆ ಕಂಪ್ಲೀಟಾಗಿ ಸಿಲೆಬಸ್ನ ಕವರ್ ಮಾಡಿಕೊಟ್ಟು ಇನ್ಕ್ಲೂಡಿಂಗ್ ಸ್ಟಡಿ ಮೆಟೀರಿಯಲ್ ಯು ಕ್ಯಾನ್ ಸಿ ಹಿಯರ್. ಸೊ ನಿಮಗೆ ಲೈಕ್ ಸ್ಟಡಿ ಮೆಟೀರಿಯಲ್ಸ್ ಇರುತ್ತೆ. 5.2 ಕಂಪ್ಲೀಟ್ ಬ್ಯಾಚ್ ಕೋರ್ಸ್ ನಿಮಗೆ ಇರುತ್ತೆ. ಟೆಸ್ಟ್ಗಳು ಕೂಡ ಇದರಲ್ಲಿರುತ್ತೆ ಪ್ರತಿಯೊಂದು. ಸೊ ವಾಟ್ ಎವರ್ ಇಸ್ ರಿಕ್ವೈರ್ಡ್ ಫಾರ್ PGCET 2026 ನಿಮಗೆ ಪ್ರತಿಯೊಂದು ಕೂಡ ಇದರಲ್ಲಿರುತ್ತೆ. ಸ್ಟಿಲ್ ಯು ಕ್ಯಾನ್ ಪ್ರಿಪೇರ್ ಸೂಪರ್ಬ್ಲಿ ವಿತ್ ದಿಸ್ ಕ್ರ್ಯಾಶ್ ಕೋರ್ಸ್. ದ್ರೋಣ ಕ್ರ್ಯಾಶ್ ಕೋರ್ಸಿಂದ ಚೆನ್ನಾಗಿ ಪ್ರಿಪೇರ್ ಆಗ್ಬೋದು. ಸೊ ಹಾಗಾಗಿ ದ್ರೋಣ ಕ್ರ್ಯಾಶ್ ಕೋರ್ಸ್ಗೆ ಇನ್ನೂ ಕೂಡ ಟೈಮ್ ಇದೆ, ತುಂಬ ಟೈಮ್ ಇದೆ. ಸೊ ಇನ್ ಕೇಸ್ ಪೋಸ್ಟ್ಪೋನ್ ಆದರೆ ತುಂಬ ಟೈಮ್ ಉಳಿಯುತ್ತೆ ನಿಮಗೆ. ಬಿಕಾಸ್ ಇವತ್ತು 11th ಅಂತಂದರೆ ಇನ್ನೂ ಅಪ್ರಾಕ್ಸಿಮೇಟ್ಲಿ 33 ಡೇಸ್, 30ರಿಂದ 33 ದಿನ ಉಳಿಯುತ್ತೆ ನಿಮಗೆ. ಆರಾಮ ಪ್ರಿಪೇರ್ ಆಗೋದು 30 ದಿನ. ಇಟ್ಸ್ ಮೋರ್ ದೆನ್ ಎನಫ್. ತುಂಬ ಒಳ್ಳೆ ಪ್ರಿಪರೇಷನ್ ಮಾಡ್ಬೋದು, ಡೋಂಟ್ ವರಿ. ಸೊ ಹಾಗಾಗಿ ತಲೆಯಲ್ಲಿ ಹಾಕ್ಕೊಂಡು ಕ್ರ್ಯಾಶ್ ಕೋರ್ಸ್ಗೆ ಇವತ್ತಿಂದನೇ ಜಾಯಿನ್ ಆಗಿ ಅಂತ ಹೇಳ್ತಾ, ಸೊ ಸ್ಟಿಲ್ ಒನ್ ಮೋರ್ ಟೈಮ್ ಐ ಆಮ್ ಟೆಲ್ಲಿಂಗ್ ಯು, ಇದು ಅಫಿಷಿಯಲ್ ಆಗಿ KE ಇನ್ನೂ ಕೂಡ ಹೇಳಿಲ್ಲ. KE ಹೇಳ್ತಾರೆ ಅಂತ ನನ್ನ ಭಾವನೆ, ಪೋಸ್ಟ್ಪೋನ್ ಆಗ್ಬೋದು ಅನ್ನೋ ನನ್ನ ಭಾವನೆ. ಬಟ್ ಅಗೇನ್ ದಟ್ ಈಸ್ ಲೆಫ್ಟ್ ಟು ಯುವರ್ ಕಾನ್ಷಿಯಸ್, ನಿಮ್ಮ ಕಾನ್ಷಿಯಸ್ಗೆ ಬಿಟ್ಟಿದ್ದು. ಸೊ ನೋಡ್ರಿ, ಸೊ 24th ಅನ್ಕೊಂಡು ನಾನು ಸಜೆಸ್ಟ್ ಮಾಡೋದು 24th ಅನ್ಕೊಂಡೆ ಪ್ರಿಪೇರ್ ಆಗ್ತಾ ಇರಿ. ಸೊ ವಾಟ್ ಎವರ್ extra date that you are going to get, that is a bonus for you, and you can prepare still more in a very very good way also. ರೈಟ್, ಈ ಒಂದು ಅಪ್ಡೇಟ್ ಕೊಡೋಕ್ಕೋಸ್ಕರ ನಾನು ಬಂದಿದ್ದು ಇವತ್ತು. ಸೊ ಹಾಗಾಗಿ ಚೆನ್ನಾಗಿ ಪ್ರಿಪರೇಷನ್ ಮಾಡ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಗ್ತಿದೆ. ನಾವು ವಾಟ್ಸಪ್ ಗ್ರೂಪಲ್ಲಿ ನೋಡ್ತಾ ಇರ್ತೀವಿ. ಸೊ ಕ್ವೆಶನ್ಸ್ ಕಳಿಸ್ತಾ ಇರ್ತೀರಾ, ನೀವೇ ಆನ್ಸರ್ಸ್ಗಳನ್ನ ಮಾಡ್ತೀರಾ. ವೆರಿ ವೆರಿ ಹ್ಯಾಪಿ ಫಾರ್ ಯು. ನಿಮ್ಗೆ ತುಂಬ ಈ ವರ್ಷ ಅಂದರೂ ತುಂಬ ಒಳ್ಳೆ ರಿಸಲ್ಟ್ಸ್ಗಳು ಬರುತ್ತೆ ಅಂತ ನನಗೆ ತುಂಬ ನಂಬಿಕೆ ಇದೆ. ತುಂಬ ಡೆಡಿಕೇಟಿವ್ ಆಗಿ ಪ್ರಿಪೇರ್ ಮಾಡ್ತೀರಾ. ಸ್ಟಿಲ್ ನಮ್ಮ ಬ್ಯಾಚ್ಗೂ ಸ್ಟೂಡೆಂಟ್ಸ್ ಆಗಿರಲಿ, ನಾನ್ ಬ್ಯಾಚ್ಗೂ ಸ್ಟೂಡೆಂಟ್ಸ್ ಆಗಿರಲಿ, ವಾಟ್ ಎವರ್. ಸೊ ಎಲ್ಲರೂ ಚೆನ್ನಾಗಿ ಪ್ರಿಪೇರ್ ಮಾಡ್ತೀರಾ. ಇನ್ನೂ ಸ್ವಲ್ಪ ಪುಷ್ ಬೇಕು ನಿಮಗೆ, ಇನ್ನೊಂದು 15ರಿಂದ 20 ಮಾರ್ಕ್ಸ್ಗಳನ್ನ ಹೆಚ್ಚಿಗೆ ಮಾಡ್ಕೊಳ್ಬೇಕು ನಾನು ಅನ್ನೋರು ಡೆಫಿನೆಟ್ಲಿ ದ್ರೋಣ ಕ್ರ್ಯಾಶ್ ಕೋರ್ಸ್ ಅಂತೂ ಇದ್ದೇ ಇರುತ್ತೆ ನಿಮಗೆ. ಆ್ಯಂಡ್ ಯಾರು ಬೇಸಿಕ್ಸ್ ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡಬೇಕು ಅಂದವರು ಕೂಡ ದ್ರೋಣ ಕ್ರ್ಯಾಶ್ ಕೋರ್ಸ್ ಇದ್ದೇ ಇರುತ್ತೆ. ಆದಷ್ಟು ಬೇಗ ಬಂದು ಜಾಯಿನ್ ಆಗಿ ಕ್ರ್ಯಾಶ್ ಕೋರ್ಸ್ಗೆ. ಡೆಫಿನೆಟ್ಲಿ ವಿ ಆರ್ ಲೈಕ್ ವಿ ಆರ್ ರೆಡಿ ಟು ಹೆಲ್ಪ್ ಯು ಇನ್ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ಸ್. ಪ್ರತಿಯೊಂದು ಸ್ಟೆಪ್ಪಲ್ಲಿ ಹೆಲ್ಪ್ ಮಾಡೋಕೆ ನಾವು ಇದ್ದೇ ಇರ್ತೀವಿ. ಆದಷ್ಟು ಬೇಗ ಬಂದು ಜಾಯಿನ್ ಆಗಿ ಅಂತ ಹೇಳ್ತಾ, ನನ್ನ ನಂಬರ್ ಕೂಡ ನಿಮ್ಮ ಹತ್ರ ವಾಟ್ಸಪ್ಪಲ್ಲಿ ಆಲ್ರೆಡಿ ಇರುತ್ತೆ. ಸೊ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ನಂಬರ್ ಕೂಡ ಇರುತ್ತೆ. ಸೊ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ರಿಗಾರ್ಡಿಂಗ್ ದ ಬ್ಯಾಚ್ ಕೋರ್ಸ್ ಎನಿಥಿಂಗ್. ಸೊ ಡೆಫಿನೆಟ್ಲಿ ಐ ಲವ್ ಟು ಹೆಲ್ಪ್ ಯು ಆಲ್ ದ ಪೀಪಲ್. ಸೊ ಇದು ಇವತ್ತಿನ ಅಪ್ಡೇಟ್ ಆಗಿತ್ತು. ಒನ್ ಮೋರ್ ಟೈಮ್ ಪದೇ ಹೇಳ್ತೀನಿ, ಅನ್ಕೋಬೇಡ್ರಿ. ಪೋಸ್ಟ್ಪೋನ್ ಆಗಬಹುದು. ಇದು ನನ್ನ ಸ್ಪೆಕ್ಯುಲೇಷನ್, ಆಗಬಹುದು, ಆದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾ 24th ಅಂದ್ಕೊಂಡೆ ಪ್ರಿಪೇರ್ ಆಗ್ತೀರಿ ಅಂಟಿಲ್ ಯು ಗೆಟ್ ದ ಅಫಿಷಿಯಲ್ ನೋಟಿಫಿಕೇಶನ್. ರೈಟ್, ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ದ ಸೆಷನ್. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಮೀಟ್ ಆಗೋ ಹೊಸ ಅಪ್ಡೇಟ್ ಬಂದರೆ ಡೆಫಿನೆಟ್ಲಿ ನಾನು ಇನ್ಫಾರ್ಮ್ ಮಾಡ್ತೀನಿ ನಿಮಗೆ. ಟಿಲ್ ದೆನ್, ಗಾಡ್ ಬ್ಲೆಸ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಪ್ರಿಪರೇಷನ್. ಗಾಡ್ ಬ್ಲೆಸ್ ಯು.